ಗೋಲ್ಡ್ ಅಂತ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಿದೆ, ಏನಂತ ಗೊತ್ತಿಲ್ಲ ಅಷ್ಟೇ. ಗೋಲ್ಡಲ್ಲಿ ಏನು ಕೊಡ್ಸಿರ್ಬೋದು ಅಂತ. ಮಂಜಣ್ಣನ ತಲೆಗೆ ಬೆಲೆನೇ ಕಟ್ಟಕ್ಕಾಗೋದಿಲ್ಲ ಗೈಸ್, ಫುಲ್ಲು ಸ್ವೆಟ್ ಆಗಿ. ಓಕೆ ಗೈಸ್, ಫಾರ್ ದ ಫಸ್ಟ್ ಶಿವವ ಕೇಳ್ತಾ ಇತ್ತು ಅಕ್ಕ ಅವತ್ತು ಹಬ್ಬ ಆದ್ಮೇಲೆ ಮಾಡ್ಕೊಟ್ ಕಳ್ಸಿತ್ತು, ಚೆನ್ನಾಗೈತೆ. ನಮ್ಮನೇದು ಇಷ್ಟ ಆಗಿಲ್ವಂತೆ ನಮ್ಮ ಶಿವ. ಬಂದೆ. ಸೊ ಆ್ಯಕ್ಚುಲಿ ನೀವು ಸೀಮಂತ ವಿಡಿಯೋದಲ್ಲೆಲ್ಲ ನೋಡಿರ್ತೀರ. ಸೊ ನನಗೆ ತುಂಬ ದಿನದಿಂದ ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜೆ ಮಾತು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಮೊನ್ನೆ ವಿಡಿಯೋ ಅಲ್ಲಿ ಹೇಳಿದ್ದೆ, ನೆಕ್ಸ್ಟ್ ವಿಡಿಯೋ ಅಲ್ಲಿ ತೋರಿಸ್ತೀನಿ ಗಿಫ್ಟ್ನ ಏನು ಅಂತ ಹೇಳಿ ಅಂತ. ಗೋಲ್ಡ್ ಅಂತ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಿದೆ, ಏನಂತ ಗೊತ್ತಿಲ್ಲ ಅಷ್ಟೇ. ಗೋಲ್ಡಲ್ಲಿ ಏನು ಕೊಡ್ಸಿರ್ಬೋದು ಅಂತ. ಸೊ ಯೂಶ್ವಲಿ ಹೆಣ್ಮಕ್ಳ ಅಂದಮೇಲೆ ಗೋಲ್ಡ್ ಪ್ರೈಸು ತುಂಬಾ ಇರುತ್ತೆ, ಅದು ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ. ಬಟ್ಟೆಗೆ ಇನ್ವೆಸ್ಟ್ ಮಾಡೋದು ಬದಲು ಗೋಲ್ಡಿಗೆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಕಷ್ಟ ಅಂತ ಅನ್ನೋ ಟೈಮಲ್ಲಿ ಅದರಿಂದ ಯೂಸ್ ಆಗುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ. ಹಂಗಾಗಿ ನಾನು ಜಾಸ್ತಿ ಗೋಲ್ಡಿಗೆ ಸ್ವಲ್ಪ ಗಮನನ ಕೊಡ್ತೀನಿ. ಓಕೆ ಗೈಸ್, ಇವಾಗ ನಮ್ಮದು ಡೆಮೋ ಕ್ಲಾಸ್ ಇದೆ, 3rd ಡೆಮೋ ಸೆಕ್ಷನ್ ಇವತ್ತು. ಹಾಗಾಗಿ ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ ಇವಾಗ. ಅದನ್ನು ಮುಗಿಸ್ಕೊಂಡು ಬಂದು ಆಫ್ಟರ್ನೂನ್ ನನಗೆ ನಮ್ಮ ಸ್ಟೂಡೆಂಟಿಗೆ ಟ್ರೀಟ್ ಕೊಡ್ಸೋಣ ಅಂತೇಳಿ. ಪಾಪ ಅವ್ರೇನು ಜಾಸ್ತಿ ಏನು ಕೇಳಿರಲಿಲ್ಲ. ಮೊನ್ನೆ ನಮ್ಮದು ಇದ್ರ ದಿನ ಏನೋ ಕೊಟ್ಟೆ ನಾನು, ಚಾಕ್ಲೇಟ್ ತಂದಿದ್ರು ಮಾದು. ಅವಾಗ ಕೊಟ್ಟಾಗ ನಮ್ಮ ಬರ್ಡೇ ಟ್ರೀಟ್ ಇದು ಅಂದರು. ಸೊ ಹಂಗಾಗಿ ಕೊಡ್ಸೋಣ ಅಂತ ಹೇಳಿ ಪಿಜ್ಜಾನ ಆರ್ಡ್ರ್ ಮಾಡೋಕ್ಕೆ ನಿತಿನ ಕಳಿಸಿದ್ದೀನಿ. ಇವಾಗ ಡೆಮೋ ಮುಗಿಸ್ಕೊಂಡು ಆಫ್ಟರ್ನೂನ್ 1-2 o'clock ಹಂಗೆ ಕೊಡೋಣ ಅಂತ ಹೇಳಿ. ಪಿಜ್ಜಾ ಮತ್ತು ಬರ್ಗರ್ ಏನೇನೋ ಹೇಳಿದ್ದೀನಿ, ಏನೇನು ತೊಗೊಬರ್ತಾರೆ ಅಂತ ಗೊತ್ತಿಲ್ಲ. ನಿತಿ ಮತ್ತು ಅಪ್ಪು ಹೋಗ್ತಾರೆ ಆಮೇಲಿಂದ. ಈಗ ಫಸ್ಟು ಹೋಗಿ ನಾನು ಕ್ಲಾಸಲ್ಲಿ ಡೆಮೋ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ನನ್ನ ಸ್ಟೂಡೆಂಟ್ ಜೊತೆ ಇವತ್ತು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಪಿಜ್ಜಾ ಎಲ್ಲ ಆರ್ಡ್ರ್ ಮಾಡಿದ್ದೀನಿ. ಓಕೆ ಗೈಸ್, ಇವಾಗ ಹೋಗಿ ಡೆಮೋನ ಮುಗಿಸ್ಕೊಂಡು ಅದಾದ ನಂತರ ಸಿಗ್ತೀನಿ ಗೈಸ್. ತಗೊಬರೋ ತನಕ ಪೂಜಮ್ಮ ಚಿನ್ನಿನ ಬಂಗಾರಿ ಅಂತಿದ್ದವನು ಇವಾಗ ಹೇಳಪ್ಪು ಗೈಸ್, ಒಂಚೂರು ತಿನ್ಸು ಅಂದ್ರೂ ತಿನ್ನಿಸ್ತಾ ಇಲ್ಲ ನನಗೆ. ಇಲ್ಲಿ ಪಿಜ್ಜಾ ಬಂದಿದೆ, ಒಂದು ಚಿಕನ್ ಪಿಜ್ಜಾ, ಒಂದು ಪನ್ನೀರ್ ಪಿಜ್ಜಾ, ಒಂದು ವೆಜ್ ಪಿಜ್ಜಾ, ಆ್ಯಂಡ್ ಇಲ್ಲಿ ರೋಲು, ಚಿಕನ್ ರೋಲು ಆ್ಯಂಡ್ ಚಿಕನ್ ಪಾಪ್ಕಾರ್ನ್. ಅಲ್ಲಿ ಅಪ್ಪು ಎತ್ಕೊಂಡಿದ್ದಾನೆ. ಚಿಕನ್ ಪಾಪ್ಕಾರ್ನ್ ಆ್ಯಂಡ್ ಬರ್ಗರ್. ನೀವ್ಯಾಕೆ ಹಂಗೆ ನಿಂತಿದ್ದೀರಾ? ಅಮ್ಮೋರೆ ನಾಚ್ಕೋತಿದ್ದಾರೆ. ಅಮ್ಮೋರೆ ನ್ಯಾಚುರಲ್ ಬ್ಯೂಟಿ ಅಮ್ಮು ನೀನು. ನ್ಯಾಚುರಲ್ ಬ್ಯೂಟಿ ನೀನು. ಅಮ್ಮು ನಿಂಗೇನು ಇಷ್ಟ, ಬರ್ಗರ್ ಆರ್ ಚಿಕನ್ ಪಾಪ್ಕಾರ್ನ್? ಗೈಸ್ ಗೊತ್ತುಂಟಾ, ಒಂದು ವಾರವಷ್ಟೇ ನಮ್ಮ ಅಮ್ಮು ಡಯಟು ವರ್ಕೌಟು. ನೀನೇ ಅಲ್ಲ ಅಮ್ಮು, ಯಾರ ಕೈಲೂ ಆಗೋದಿಲ್ಲ ಅಲ್ವಾ. ಲೈಫ್ ಈಸ್ ಶಾರ್ಟ್, ಇರೋದು ಜೀವನ ಚಿಕ್ಕದು. ಇರೋ ತನಕ ಲೈಫ್ನ ಎಂಜಾಯ್ ಮಾಡ್ಕೊಂಡು ಚಿಲ್ ಮಾಡ್ಬೇಕಮ್ಮು. ಇವತ್ತು ಇರ್ತೀವಿ, ನಾಳೆ ಸಾಯ್ತೀವಿ. ಖುಷಿ ಪಡಬೇಕು. ಅದನ್ನ ಬಿಟ್ಟು ಡಯಟು ವರ್ಕೌಟು ಅಂತ ಜಾಸ್ತಿ ಎಲ್ಲ ತಲೆ ಕೆಡ್ಸ್ಕೊಬೇಡ. ಏನಂತೀಯಾ? ಕಮ್ಮಿ ಮಾಡು. ಆಂಗ್ರಿ ಅಂಗ್ರಿ ಎರಡು ಅಂದ್ಬಿಡು. ಆಂಗ್ರಿನೂ ಅನ್ನು ಅಂಗ್ರಿನೂ ಅನ್ನು. ಹೋಗು ಬೇಗ ತಿನ್ಕೋ. ಆಮೇಲೆ ಕೊಡ್ತೀನಿ ಹೋಗು. ಆಗ ಲಿಫ್ಟು ಓಪನ್ ಆದ ತಕ್ಷಣ ಒಂದು ಚೆಲ್ವ ಬರ್ತಾನೆ. ಯಾವ ಚೆಲ್ವ? ಜ್ಯೂಸ್ ತಗೊಂಡು ಚೆಲ್ವ ಬರ್ತಾನೆ. ಬಂದನೋ ಬರುವುದೇ ಇಲ್ವೋ ನೋಡ್ಬೇಕೀಗ. ಅಯ್ಯೋ ಬಂತು. ಚೆಲುವ ಜ್ಯೂಸು ತರುವ ಚೆಲುವ. ಏನ್ ದೊಡ್ಡ ಸಾಧನೆ ಮಾಡಿರೋ ಹಂಗೆ ಉಫ್ ಅಂತವನೆ. ಎಲ್ಲಿ ಹೊಡಿತು? ಮುಖ ಹೊಡಿತಾ, ಕಣ್ಣು ಹೊಡಿತಾ? ಎಲ್ಲ ಥಮ್ಸಪ್. ಅಯ್ಯೋ ಬಿಳಿ ಜಿರಳೆ ಹೋಗಿ ಕರಿ ಜಿರಳೆ ಹೋಗ್ಬಿಡ್ತೀಯ. ಯಾ ಆಫ್ ಕೋರ್ಸ್. ವಾಟ್ಸ್ ಯುವರ್ ಪ್ರಾಬ್ಲಮ್ ಬ್ರೋ? ಫುಲ್ ಶೈನಿಂಗ್. ಯಾರನ್ನ ಎಂಟ್ರಿ ಹೆಂಗೈತೆ ಗೊತ್ತಾ ಅಂದಿದ್ದು? ಓಹೋ ಎಂಟಿ, ನಿನ್ಗೆ ಎಂಟಿ ಹುಡುಕು. ಅವಳು ಎಲ್ಲಿದ್ದಾಳ ಪಾಪ ಹುಡುಗಿ ನಿನ್ಗೋಸ್ಕರ. ಅದೇನು ಪದೇ ಹಂಗೆ ಅಂತರ್ತೀಯ ಹುಡುಗಿನ? ಥಮ್ಸ್ ಅಪ್ ಆ್ಯಂಡ್ ಇನ್ನೊಂದೇನು ಕೋಕು. ಬ್ರೋ ಬನ್ನಿ ಪಿಜ್ಜಾ ತಿನ್ನೋಣ. ನಿಮ್ಮದು ಅಲ್ಲಿ ಇಟ್ಟಿದ್ದೀವಿ ನಾವು. ಅದೇನು ನೀನೇನು ತಗೊಂಡೆ? ಗಾರ್ಲಿಕ್ ಬ್ರೆಡ್. ಹಾಯ್. ನೇಮು? ಚೈತ್ರ.
ನನ್ನ ನೋಡೋಕ್ಕೆ ಬಂದಿರೋದು ಎಲ್ಲಿಂದ? ಕೆಂಗೇರಿಯಿಂದ. ಗೈಸ್ ನನಗೇನೋ ತಂದೋರೆ ಪಾಪ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಅಪ್ಪು ನನ್ನ ಮಗ ಇಲ್ಲಿ ಪಪ್ಪು ಜೊತೆ ಆಟ ಆಡ್ತಾವನೆ. ಪಾಪ ಹುಡ್ಕೊಂಡು ಎಲ್ಲ ಕಡೆ ಕೇಳ್ಕೊಂಡು ಬಂದ್ರಂತೆ. ಅವ್ರು ಹೇಳ್ತಿದ್ರೆ ನನಗೆ ಒಂಥರ ಬೇಜಾರಾಯ್ತಾಯಿತ್ತು. ಥ್ಯಾಂಕ್ ಯು ಸೋ ಮಚ್. ಸೊ ಈ ಥರ ಒಂದು ಪ್ರೀತಿನೇ ಕೊನೆ ತನಕ ಇರೋದು ಗೈಸ್. ನಿಜವಾಗ್ಲೂ ನನಗೆ ಒಂಥರ ಖುಷಿ ಆಯಿತು. ಅವರೆಲ್ಲ ನನ್ನ ಪ್ರೊಫೈಲ್ನ ತೋರಿಸ್ಕೊಂಡು ಎಲ್ಲ ಕಡೆ ಕೇಳಿದೆ ಅಂತ ಅಂದರು. ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಕ್ಕ. ನಾವು ತೋಟಕ್ಕೆ ಬಂದಿದ್ದೇವೆ. ತೋಟ ಯಾರ್ದಂತ ಗೊತ್ತಿಲ್ಲ, ಒಟ್ನಲ್ಲಿ ತೋಟಕ್ಕೆ ಬಂದಿದ್ದೀವಿ ನಮ್ಮ. ಹಾಂ, ನಿನ್ಗೊಂದು ವಿಷಯ ಗೊತ್ತಾ? ಇಲ್ಲಿಂದ ಹೋದ್ಮೇಲೆ ಹೇಳ್ತೀನಿ. ನನಗೆ ಇಲ್ಲೆಲ್ಲ ಓಡಾಡೋದು ಅಂದರೆ ಭಯ ಆಯ್ತದೆ ಅಮ್ಮ. ಯಾಕೆ ಹೇಳು? ನನಗೆ ಅದು ಹೊಡ್ದು ನಾನು ಇಲ್ಲ ಆಚೆಯಿಂದ ಹೋಗೋ ತನಕ ಹೇಳೋದಿಲ್ಲ. ಅದು ನೋಡಿದ್ರೆ ನನಗೆ ಜೀವನದಲ್ಲಿ ಯಪ್ಪ ಏನ ಬೇಕಾದ್ರೆ ನೋಡ್ಬಿಟ್ಟು ನಿದ್ದೆ ಮಾಡ್ತೀನಿ ಅಮ್ಮ ನಾನು. ನಿಮ್ಗೆ ಆಲ್ರೆಡಿ ಅರ್ಥ ಆಗಿರ್ತದೆ ಏನಂತ. ಅಮ್ಮ ನೋಡಿ ಹೆಂಗೋಯ್ತು ಒಳ್ಳೆ. ಬುತ್ತು 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 ಅಮ್ಮ, ಬುತ್ತು ಅಲ್ಲೇ ಬುತ್ತು ಅಲ್ಲೇ ಬುತ್ತು. ನಮ್ಮ ಮಂಜಣ್ಣನ ತಲೆಗೆ ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ ಗೈಸ್. ಫುಲ್ಲು ಸ್ವೆಟ್ ಆಗಿ ನೀರು ಹರಿಸ್ತವ್ರೆ. ಎಲ್ಲಿ ನೋಡಿ ಹೆಂಗೆ ಶೂಟ್ ಮಾಡೋರೆ. ಸೊ ಒರಿಜಿನಲ್ ಮಾಡೆಲ್ ಇವರೇ. ಇಲ್ಲಿ ಫೋಟೋದಲ್ಲಿರೋರು ಅವರೇ, ಇಲ್ಲಿ ರಿಯಲ್ ಆಗಿರೋರು ಅವರೇ. ಹಾಯ್, ಹೇಗೆ ಅನಿಸ್ತಿದೆ? ಮೇಕಪ್ ಎಲ್ಲ ತುಂಬ ಚೆನ್ನಾಗಿದೆ. ಓಕೆ ಇಷ್ಟ ಆಯಿತು ನಿಮ್ಮ ಮೇಕಪ್. ಗೈಸ್, ಫಾರ್ ದ ಫಸ್ಟು ಟೈಮು ಇಷ್ಟು ಸೈಲೆಂಟಾಗಿರೋ ಹುಡುಗಿನ ನೋಡ್ತಾ ಇರೋದು ನಾನು. ಹಾಂ, ಮನೇಲೂ ಹಿಂಗೇನಾ? ಅದು ನೋಸ್ ಪಿನ್ ಎದಾಗ್ತಿದೆ. ಫುಲ್ಲು ಚೆನ್ನಾಗೇ ಕೋಪ್ರೇಟ್ ಮಾಡಿದ್ರು ನಮಗೆ. ಥ್ಯಾಂಕ್ ಯು ಸೋ ಮಚ್. ಈ ಥರ ಮಾಡೆಲ್ ಸಿಕ್ಬಿಟ್ರೆ ಡೈಲಿ ಫುಲ್ಲು ಜೋಶು ಖುಷಿ ನನಗೆ. ಅಷ್ಟು ಕೋಪ್ರೇಟ್ ಮಾಡಿದ್ರು. ಒಂಚೂರು ಹಂಗೆ ಹಿಂಗೆ ಅಂತ ಏನೂ ಇಲ್ಲ. ಸೊ ರಿಯಲಿ ಐ ಲೈಕ್ ಯು. ಥ್ಯಾಂಕ್ ಯು ಸೋ ಮಚ್. ಇಲ್ಲೋದ್ರು ಏನಾರು ಒಂದು ಮಾಡ್ಬೇಕು. ಇವನು ಕತ್ಕೊಬಂದವನಿದ್ನ ತರು ತಂದೆ. ನೀನು ಒಬ್ಬನಿಗೆ ಆಗೋದೇ ಇಲ್ಲ ಅದು, ಹಂಗೆ ತಂದಿದೀಯ. ತಗಿ ನೋಡೋದ ನಿಮ್ಮ ಸೀಮೆ ಹೆಸರು ಹಂಗಿದ್ರೆ ಎಲ್ಲಿರೋದು ಸೀಮೆ ಹೆಸ? ಹಾಂ, ತರ್ಸು. ಆಯಿತು, ನೋಡ್ತೀನಿ. ಕರ್ಸು, ನಾನು ಹೋಗೋದೇ ಇಲ್ಲ ಇವತ್ತೆಲ್ಲ. ನಮ್ಮ ಮನೆಯಲ್ಲಿ ಇವತ್ತು ಒಬ್ಬಟ್ಟು ಮಾಡ್ತಿದ್ದಾರೆ. ಗೋಧಿ ಹಿಟ್ಟಿಂದ ಕನಕನ ಕಲಸಿರೋರು ಇವತ್ತು ಅಕ್ಕ ನನಗೆ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಂಗಂತ, ಗೋಧಿ ಹಿಟ್ಟಿಂದ ಮಾಡಿ ಚೆನ್ನಾಗಾಗುತ್ತೆ ಅಂತ. ಇಲ್ಲಿ ಗೊಜ್ಜು ಟೊಮೊಟೊದು ಆ್ಯಂಡ್ ಇಲ್ಲಿ ಏನಿದು ಒಬ್ಬಟ್ಟು ಸಾಂಬಾರ್ ಆ್ಯಂಡ್ ಕಾಯಲ್. ಇವತ್ತು ಬೇಯಿಸ್ಬಿಟ್ಟು ಮಾಡೋದನ್ನ ಮಾಡ್ತಿದ್ದಾರೆ ಅಕ್ಕ. ನಾವು ಯೂಶ್ವಲಿ ಹಂಗೆ ಮಾಡ್ತಾಯಿದ್ವಿ. ಇಲ್ಲಿ ನಮ್ಮ ಡ್ಯಾಡಿಯವ್ರಿಗೆ ಏನಿದಕ್ಕ ಹುಚ್ಚೆಳ್ಳು ಚಟ್ನಿನ, ಹುಚ್ಚೆಳ್ಳು ತಾನೇ ಅದು? ಹಾಂ, ಹುಚ್ಚೆಳ್ಳು ಚಟ್ನಿನ ಮಾಡ್ತಿದ್ದಾರೆ. ಕಾಯಿ ಹಾಲ್ ಒಬ್ಬಟ್ಟು ರೆಡಿ ಆಯಿತು. ನಾನು ಮಾಡಿದಾಗ ಇಷ್ಟೆಲ್ಲ ಟರ್ಮರಿಕ್ ಪೌಡರ್ ಹಾಕಿರಲಿಲ್ಲ ಅಕ್ಕ. ಬಟ್ ಇದು ಚೆನ್ನಾಗಿ ಬಂದೈತೆ, ಸಾಫ್ಟಾಗಿ. ಇವ್ರು ಇಲ್ಲಿ ಪಪ್ಪೂರ್ನ ಎತ್ಕೊಂಡು ನಿಂತಿದ್ದಾರೆ. ಪಪ್ಪೋರೇ ನೋಡ್ತಿದ್ದಾರೆ ಪಪ್ಪೋರು. ಸೊ ಗೈಸ್, ನನ್ನ ಶಿವವ ಕೇಳ್ತಾ ಇತ್ತು. ಅಕ್ಕ ಅವತ್ತು ಹಬ್ಬ ಆದಮೇಲೆ ಮಾಡಿಕೊಟ್ಟು ಕಳಿಸಿತ್ತು. ಚೆನ್ನಾಗೈತೆ. ನಮ್ಮ ಮನೇದು ಇಷ್ಟ ಆಗಿಲ್ವಂತೆ, ನಮ್ಮ ಶಿವವಂಗೆ ಅಕ್ಕನ ಮನೇದು ಇಷ್ಟ ಐತಂತೆ. ಅದಕ್ಕೆ ಮತ್ತು ಶಿವವ ಹೋಯ್ತೀನಿ ನಾನು ಅಂತ ಟಾರ್ಚರ್ ಕೊಡ್ತೈತೆ. ಜಾಸ್ತಿ ದಿನ ಆಯಿತು, ಇನ್ನೂ ಅಷ್ಟು ದಿನ ಇರಲಿ ಅಂತ. ಹಾಗಾಗಿ ಅಕ್ಕನ ಹತ್ರನೇ ಒಬ್ಬಟ್ಟು ಮಾಡ್ಸೋಣ ಅಂತೇಳಿ ಶಿವವಂಗೆ ಇಷ್ಟ ಅಂತ ಒಬ್ಬಟ್ಟು ಮಾಡ್ತಾಯಿದ್ದೀವಿ. ನಮ್ಮ ಅದು ಬೈತಾರೆ, ಹೋಗ್ಬಿಡಿ ಅಜ್ಜಿ, ಏನು ಮಾಡ್ತೀರಾ ಅಲ್ಲಿ ಇಲ್ಲಿ ಅಂತ. ನೋಡಬೇಕು ಏನು ಮಾಡ್ತಾರೋ ಗೊತ್ತಿಲ್ಲ. ಇವಾಗ ಸ್ವಲ್ಪ ಒಂದು ಎಷ್ಟಕ್ಕ ಮಾಡಿದ್ವಿ? ಹಾಂ, ಒಂದು 15 ಅಷ್ಟೇ ಮಾಡಿರೋದು. ಇನ್ನು ಮಿಕ್ಕಿದ್ನೆಲ್ಲ ಪ್ಯಾಕ್ ಮಾಡಿ ಎತ್ತಿಡ್ತಾ ಇದ್ದೀವಿ. ಊಟ ಎಲ್ಲ ಮುಗೀತು ಗೈಸ್. ಇವಾಗ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ನಿಮಗೆ ನಾನು ಏನು ಮಾಡಿಸ್ಕೊಂಡಿದ್ದೀನಿ ಆ್ಯಂಡ್ ಬರ್ಡೇಗೆ ಏನು ಕೊಡಿಸಿದ್ದಾರೆ ಅಂತ ಹೇಳ್ತೀನಿ ಅಂತ. ಹಾಗಾಗಿ ಅದನ್ನು ತೋರಿಸೋಣ ಅಂತ ನಾನು ಇವಾಗ ಬಂದೆ. ಸೊ ಆ್ಯಕ್ಚುಲಿ ನೀವು ಸೀಮಂತ ವಿಡಿಯೋದಲ್ಲೆಲ್ಲ ನೋಡಿರ್ತೀರ. ನಾನು ಆಲ್ಮೋಸ್ಟ್ ಎಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋದು ಅಂತ MS ಗೋಲ್ಡಲ್ಲೂ ಮಾಡ್ತೀನಿ ಆ್ಯಂಡ್ ಮದರ್ ಗೋಲ್ಡ್ ಆ್ಯಂಡ್ ಡೈಮಂಡಲ್ಲೂ ಮಾಡ್ತೀನಿ. ಸೊ ಈ ಸಲ ಅಲ್ಲಿಂದನೇ ಮಾಡಿಸ್ಕೊಂಡಿರೋದು. ಯೂಶ್ವಲಿ ನಾನು ರೇರಾಗಿ ತೊಗೊಳೋದು, ರೆಡಿ ಏನಾದರೂ ತೊಗೊಳೋದಿದ್ರೆ ಆಲ್ಮೋಸ್ಟ್ ನಾನು ಕಸ್ಟಮೈಸಿಂಗೇ ಮಾಡಿಸ್ಕೊಳ್ಳೋದು. ಹಾಗಾಗಿ ನಾನು ನನಗೆ ತುಂಬ ದಿನದಿಂದ ಇಷ್ಟ ಇತ್ತು. ಲೈಕ್ ಅಂದರೆ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಥರ ಲಾಂಗು ಮತ್ತು ಶಾರ್ಟ್ ಎಲ್ಲ ಇತ್ತು. ಬಟ್ ಸ್ಮಾಲ್ದು ಒಂದು ಚೋಕರ್ ಬೇಕಿತ್ತು. ಅದು ನಂದು ಒಂದು ಮ್ಯಾಂಗೋ ಹಾರ ಇದೆ, ಅದಕ್ಕೂ ಮ್ಯಾಚ್ ಆಗಲಿ ಆ್ಯಂಡ್ ಸಿಂಪಲ್ಲಾಗಿ ಹಾಕೋಬೇಕು ಅಂತ ಹೇಳಿ ಈ ಒಂದು
ಚೋಕರ್ನ ಮಾಡಿಸ್ಕೊಂಡಿದ್ದೀನಿ. ಯಾ ಸೊ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಈ ಥರ ಬರುತ್ತೆ. ಆ್ಯಂಡ್ ಇದನ್ನು 2 in 1 ಯೂಸ್ ಮಾಡ್ಬೋದು ನಾನು. ಈ ಕಾನ್ಸೆಪ್ಟು ನನಗೆ ಇಷ್ಟ ಇತ್ತು. 2 ಥರ ಯೂಸ್ ಮಾಡಬೇಕು ಅಂತ. ಆಲ್ಮೋಸ್ಟ್ ಎಲ್ಲ ಥರ ಇತ್ತು. ಈ ಥರ ತೋಳ್ಬಂದಿಯಾಗೂ ಯೂಸ್ ಮಾಡಬೇಕು ಆ್ಯಂಡ್ ನೆಕ್ಕಿಗೂ ಯೂಸ್ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಇದನ್ನು ಮಾಡಿಸ್ಕೊಂಡಿದ್ದೀನಿ. ಇದಕ್ಕೆ ನಾವು ಬೇಕಿದ್ರೆ ಪರ್ಲ್ದು ಮಣಿ ಬೇಕಾದರೂ ಹಾಕೋಬೋದು. ಇಲ್ಲ ಅಂದರೆ ಈ ಥರ ಥ್ರೆಡ್ ಬರುತ್ತೆ, ಆ ಥ್ರೆಡ್ಡಲ್ಲೂ ಬೇಕಿದ್ರೆ ನಾವು ಹಾಕೋಬೋದು. ಸೊ ಇದು ನನ್ನ ಹಸ್ಬೆಂಡ್ ನನಗೋಸ್ಕರ ಕೊಡಿಸಿರೋಂಥ ಗಿಫ್ಟು. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಹಸ್ಬೆಂಡ್. ಆ್ಯಕ್ಚುಲಿ ತುಂಬ ದೊಡ್ಡದೇನು ಅವಶ್ಯಕತೆ ಇರಲಿಲ್ಲ, ಹಂಗಾಗಿ ನಾನು ಸ್ಮಾಲೇ ಇರಲಿ ಅಂತ ಇವಾಗಿನ ಗೋಲ್ಡ್ ರೇಟಲ್ಲಿ ಇದಕ್ಕೆ ನೀವು ಕೇಳ್ತೀರಾ ಎಷ್ಟಾಯಿತು ಏನು ಅಂತ. ಇದಕ್ಕೆ 5.5 ಆಯಿತು. ಹಂಗಾಗಿ ನಾನು ರೈಟು ಕೂಡ ಹೇಳ್ಬಿಟ್ಟಿದ್ದೆ. ಗಿಫ್ಟು ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದು ಕುಂದನ್ ವರ್ಕ್ ಆಗಿರೋದ್ರಿಂದ 36 ಗ್ರಾಮ್ ಇದೆ. ಸ್ಟೋನು ಲೆಸ್ ಆಗಿ 35 ಇದೆ. 1 ಗ್ರಾಮು ಸ್ಟೋನ್ ಲೆಸ್ ಆಗುತ್ತೆ, ಯಾಕಂದರೆ ಕುಂದನ್ ಆಗಿರೋದ್ರಿಂದ. ಸೊ ಇದು ನನ್ನ ಬರ್ತ್ಡೇ ಗಿಫ್ಟ್ ಗೈಸ್. ನೋಡಿದ್ರಲ್ಲ ನನ್ನ ಒಂದು ಚೋಕರ್ ಹೇಗಿತ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಆ್ಯಂಡ್ ಏನಂದರೆ ನನಗೆ ಯೂಶಲಿ ಪಾಪ ನಮ್ಮ ಮಾಧುಗೆ ಇದ್ರ ಬಗ್ಗೆ ಎಲ್ಲ ಅಷ್ಟೊಂದು ಐಡಿಯಾ ಇಲ್ಲ. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ನನಗೆ ಬಿಸ್ನೆಸ್ಸಲ್ಲಿ ಬೇಕಿದ್ರೆ ಏನು ಬೇಕಾದರೂ ಕೇಳಪ್ಪ, ಸಪೋರ್ಟ್ ಮಾಡ್ತೀನಿ ಆ್ಯಂಡ್ ಹೆಲ್ಪ್ ಮಾಡ್ತೀನಿ. ಮತ್ತು ಅದ್ರ ಬಗ್ಗೆ ನನಗೆ ಏನು ಕೇಳಿದ್ರು ಗೊತ್ತಿರುತ್ತೆ. ಬಟ್ ನನಗೆ ಜ್ಯುವೆಲ್ಸು ಆ್ಯಂಡ್ ಈ ಥರದ್ದೆಲ್ಲ ಅಷ್ಟೊಂದು ಐಡಿಯಾಸ್ ಇರೋಲ್ಲ. ಲೈಕ್ ನಿನ್ಗೆ ಏನು ಬೇಕು ಅಂತ ಪಾಪ ಬರ್ಡೇ ಬರ್ತಿದ್ದಂಗೆ ಕೇಳ್ತಾರೆ. ನಿಜವಾಗ್ಲೂ ಐ ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು ಅಂತ ಹಸ್ಬೆಂಡ್ನ ಪಡೆಯೋಕ್ಕೆ. ಸೊ ಗಿಫ್ಟ್ ಕೊಡ್ತಾರೆ ಅಂತ ಅಲ್ಲ, ಸೊ ಅಷ್ಟು ಅರ್ಥ ಮಾಡ್ಕೊಂಡು ಕೇಳ್ತಾರಲ್ಲ, ಅದು ನಿಜವಾಗ್ಲೂ ಖುಷಿಯಾಗೋದು ತುಂಬ. ಅವ್ರು ಕೊಡೋದು ಬಿಡೋದು ಸೆಕೆಂಡ್ರಿ. ಬಟ್ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಅನ್ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಅಂದರೆ ನಾವು ಅದರಿಂದ ಯೂಸ್ ಆಗೋಂಥದ್ದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮುಂದೆ ಫ್ಯೂಚರಲ್ಲೂ ಅವ್ರಿಗೂ ಹೆಲ್ಪ್ ಆಗಬೇಕು ಅದರಿಂದ ಅಂತ ಹೇಳಿ ನಾನು ಯಾವುದೇ ರೀತಿ ಯೂಸ್ಫುಲ್ ಆಗದೇ ಇರೋಂಥ ಪ್ರಾಡಕ್ಟ್ನ ತೊಗೊಳಕ್ಕೆ ಹೋಗೋದಿಲ್ಲ. ಅಂದರೆ ಜಾಸ್ತಿ ಇವಾಗ ವಾಚು ಅದೆಲ್ಲ, ಅಂದರೆ ವಾಚು ಒಂದು 30 ಒಳಗಡೆ ನೆಸಸರಿ ಇದ್ದರೆ 1-2 ತೊಗೋತೀನಿ ಅಷ್ಟೇ. 1,00,000 ಆ ಥರದ್ದೆಲ್ಲ ತೊಗೊಂಡ್ರು ಗೋಲ್ಡ್ ಲೈಕ್ ಮಾಡ್ತೀನಿ. ಬಟ್ ನಾರ್ಮಲ್ದೆಲ್ಲ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಲ್ಲ. ಸೊ ಇದಿಷ್ಟೇ ಗೈಸ್. ಒಂದು ಕಡೆ ತುಂಬ ಖುಷಿ ಆಯಿತು ಇವಾಗಿನ ಗೋಲ್ಡ್ ರೇಟಲ್ಲೂ ಕೊಡಿಸಿದ್ರಲ್ಲ ಅನ್ನೋದು ಒಂದು ಖುಷಿ. ಬಟ್ ಅವರು ನನಗೆ ಆಪ್ಷನ್ ಕೊಟ್ಟಿದ್ರು, ನೀನು ಏನು ಕೇಳಿದ್ರು ಕೊಡಿಸ್ತೀನಿ, ನಿಂಗೆ ಏನು ಬೇಕು ತಗೋ ಅಂತ. ಬಟ್ ನಾನು ಅರ್ಥ ಮಾಡ್ಕೋಬೇಕಲ್ವ, ಕೊಡಿಸ್ತಾರೆ ಅಂದ ತಕ್ಷಣ ಎಲ್ಲನೂ ಇದು ಮಾಡೋಕ್ಕಾಗಲ್ಲ. ಸೊ ಅದು ಮಿಸ್ಯೂಸ್ ಮಾಡ್ಕೊಂಡಂಗಾಗುತ್ತೆ ಅವರು ಇದನ್ನು. ಹಂಗಾಗಿ ನನಗೆ ಸದ್ಯಕ್ಕೆ ಚಿಕ್ಕದಾಗಿ ಸ್ಮಾಲಾಗಿ ಸಾಕಾಗಿತ್ತು. ಎಲ್ಲ ಥರ ಇರೋದ್ರಿಂದ ತುಂಬ ಆಸೆ ಬೇಡ. ಅದು ಯಾವಾಗ ಸಿಗಬೇಕು ಅದು ಅವಾಗ ಸಿಗುತ್ತೆ. ನಮ್ಮ ಹಾರ್ಡ್ ವರ್ಕು ಆ್ಯಂಡ್ ನಮ್ಮದು ಒಂದು ಒಳ್ಳೆತನ ಇದ್ದರೆ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ನನಗೆ. ಸೊ ಇದಿಷ್ಟೇ ಗೈಸ್ ನನ್ನ ಒಂದು ವಿಡಿಯೋ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಮಾಧವ್ರನ್ನು ಟ್ರಿಪ್ಪಿಂದ ಬಂದರು. ಮಾಧವ್ರನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಟ್ರಿಪ್ ಮುಗಿಸ್ಕೊಬಂದ್ಮೇಲೆ ನಮ್ಮದು ಆಲ್ಮೋಸ್ಟ್ ಯುಗಾದಿ ಆ್ಯಂಡ್ ದೀಪಾವಳಿದು ತುಂಬ ಸೀಸನ್ನು, ಹಾಗಾಗಿ ತೋರ್ಸೋಕ್ಕೆ ಆಗಲಿಲ್ಲ. ಸೊ ಅವ್ರು ಇನ್ನೂ ಬರೋದು ಲೇಟ್ ಆಗಿಬಿಡುತ್ತೆ. ಹಂಗಾಗಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್. ಥ್ಯಾಂಕ್ ಯು, ಲವ್ ಯು ಆಲ್.